ಸಹಜವಾಗಿ ಮನಸ್ಸಿಗೆ ಬೇಜಾರಾಗ್ತದೆ, ತಪ್ಪು ನಿರ್ಧಾರಗಳು ಮೇಲೆ ಆಗ್ತಾವೆ. ಒಂದು ತಪ್ಪು ಹೆಜ್ಜೆ ಇಟ್ಟರೆ ಇನ್ನೊಂದು ತಪ್ಪು ಹೆಜ್ಜೆ ಆಗ್ತದೆ. ಅದಕ್ಕೆ ಅದು ಯಾವುದೂ ಮಾಡಲಾರ್ದ ಸಿದ್ದರಾಮಯ್ಯರವರ ಬೂಟ್ನಲ್ಲಿ ತಮ್ಮ ಕಾಲು ಹಾಕ್ಕೊಂಡು ಮುಂದಿನ ಹೆಜ್ಜೆ ಇಟ್ಟರಪ್ಪ ಅಂತಂದ್ರೆ 2027 ಫುಲ್ ಮೆಜಾರಿಟಿ ಆಗಿ ಈಗ ಬಂತಂದ್ರೆ ಆಗ ನಿಮಗೆ ಬೇಕಾದಂಥ ಮಾಡ್ಕೊಳ್ಳೋಕೆ ಅವಕಾಶ ಅದಾವೆ. ಈಗಿಲ್ಲ. ಯಾಕಂದರೆ ಈಗಿನ ಕ್ಯಾಬಿನೆಟ್ದಲ್ಲಿ ಎಲ್ಲರೂ ಸಿದ್ದರಾಮಯ್ಯ ಪ್ರಿಯರಿದ್ದಾರೆ, ನಿಮ್ಮ ಮಂದಿ ಜನ ಕಡಿಮೆ ಇದ್ದಾರೆ. ಅಂದಾಗ ಅವರೆಲ್ಲ ಒಂದಾಗಿಬಿಡ್ತಾರೆ. ಆಗ ಹೌದಪ್ಪ ನಮಗೆ ಅನ್ಯಾಯ ಬೇಡದು ಅಂತೇಳಿ ಎಸ್ ಸಿ ಮಾದೇವಪ್ಪ ಏನೋ ಒಂದು ಹೊರಗಿಟ್ಟು ಇನ್ನೂ ಕೊಡ್ತಾ ಇಲ್ಲ. ಅದೇ ಕಾಲಕ್ಕೆ ಜಮೀರ್ ಅಹಮದ್ ಅವರು ಕೊಡ್ತಾ ಇಲ್ಲ. ಇಂಥ ಅನೇಕ ಹಿಂದೆ ಮಂದಿಗೆ, ಅದರಲ್ಲೂ ಮುಖ್ಯವಾಗಿ ಸಿದ್ದರಾಮಯ್ಯರ ಬೆಂಬಲಿಗರಿಗೆ ಅಧಿಕಾರ ಕೊಡೋದ ಹೋದ್ರೆ ನಿಶ್ಚಿತವಾಗಿಯೂ ಇದು ಡಿ ಕೆ ಶಿ ಅವರಿಗೆ ಭಾಳ ಇಲ್ಲ ಮುಂದಿನ ದಿನಗಳಲ್ಲಿ ತೊಂದರೆ ಕೊಡೋದಷ್ಟು ಅಷ್ಟೇ ಅಲ್ಲ, ಮತ್ತು ಕೆಲಸಗಳು ಆಗಬೇಕಾಗ್ಯದವ. ಜನ ಹೌದಪ್ಪ ಡಿ ಕೆ ಶಿವಕುಮಾರ್ ಅವರು ಒಳ್ಳೆಯ ಆಡಳಿತ ಕೊಟ್ಟಿದ್ದಾರಂತ ಅನಿಸಿದ್ರೆ ಅದು ನೀವು ಗ್ಯಾರಂಟಿಗಳನ್ನು ಈಗ ನಡೆಸಿದ್ದನ್ನು ಮುಂದುವರೆದ್ರೆ ಮಾತ್ರ ಸಾಧ್ಯ. ಇಲ್ಲಪ್ಪ ಅಂತಂದ್ರೆ ತೊಂದರೆ ಅದ. ಅದರಲ್ಲೂ ಮುಖ್ಯವಾಗಿ ಈಗ ಈ ಒಂದು ಖಾತೆ ಹಂಚುವಲ್ಲಿ ಆಗಿರ್ಬೋದು, ಖಾತೆ ಹಂಚುವ ತಕರಾರು ಆಮದು ಬೇರೆ. ಅಟ್ಲೀಸ್ಟ್ ಮಿನಿಸ್ಟರ್ಶಿಪ್ ಸಿದ್ದರಾಮಯ್ಯರು ಸಾಧಿಸಿ ತೆಗೆದುಕೊಂಡು ಅವ್ರ ಮೂಲಕ ತಮಗೆ ಬೇಕಾದ ಕೆಲಸ ಸಾಧಿಸ್ಕೊಳ್ಳೋದನ್ನು ಜಾನು ನಡೆ ಅದು ಮಾಡ್ಬೋದಾ ಡಿ ಕೆ ಶಿವಕುಮಾರ್ ಅವರು? ಇಲ್ಲಾಂದ್ರೆ ಈಗ ದಿನನಿತ್ಯದಲ್ರಿ ಒಂದು ದಿವಸ ನಮ್ಮ ಬೈರೇಗೌಡರು ಅಂದರೆ ಕೃಷ್ಣ ಬೈರೇಗೌಡರು, ಮತ್ತೊಂದು ದಿವಸ ನಮ್ಮ ಜಮೀರ್ ಅಹಮದ್ ಅವರು, ಮತ್ತೊಂದು ದಿವಸ ಎಸ್ ಸಿ ಮಹದೇವಪ್ಪನವರು, ಇನ್ನೊಬ್ಬರು ಇವರು ಎದ್ದಿಂದ ತಮ್ಮ ಜನರ ಮೂಲಕ ಪ್ರತಿಭಟನೆ ಮಾಡಿಸುವಂಥದ್ದು ಎದ್ದು ಕಾಣ್ತಾ ಇದೆ. ಇದು ತಪ್ಪಬೇಕಾಗಿತ್ತಂದ್ರೆ ಡಿ ಕೆ ಶಿ ಅವರು ಸಿದ್ದರಾಮಯ್ಯರ ಹೆಜ್ಜೆಯಲ್ಲಿ ಹೆಜ್ಜೆ ಹಾಕಿ ಹೋಗೋದು ಯೋಗ್ಯ. ಏನಂತೀರಿ ಇದಕ್ಕೆ? ಇದು ನಿಮ್ಗೆ ಲೈಕ್ ಆಗ್ಬೋದು, ಲೈಕ್ ಮಾಡಿರಿ, ಲೈಕ್ ಆಗಲಿಕ್ಕೆ ಡಿಸ್ಲೈಕ್ ಮಾಡಿರಿ, ಏನಾದರೂ ಮಾಡಿರಿ, ಕಾಂಟ್ಯಾಕ್ಟ್ ಇರ್ರಿ. ಯಾಕಂದ್ರೆ ಡಿ ಕೆ ಶಿವಕುಮಾರ್ ಅವರು ಈಗ ಇಡುತ್ತಿರೋದು ಹೆಜ್ಜೆ ಮುಂದುವರಿಸಿದ್ರೆ ನಿಶ್ಚಿತವಾಗಿ ಸಮಸ್ಯೆಗಳಾಗ್ತಾ ಹೋಗಿ ಕೊನೆಗೆ ಇದು ಏನಪ್ಪ ಅಂದ್ರೆ ಈ ಕಾಂಗ್ರೆಸ್ಸಿಗೆ ಏನಪ್ಪ ತಪ್ಪು ಹೆಜ್ಜೆ ಅಥವಾ ಅದಕ್ಕೆ ತೊಂದರೆ ಆಗುವಂತೆಲ್ಲ ಸಾಧ್ಯತೆಗಳಿದಾವಂತ ಅನ್ನಿಸ್ತದೆ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.